ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನನ್ನ 2026 ಅನ್ನ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ನಾವು ಹೊರಟಿದ್ದೆ ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಚಳಿ ಇತ್ತು. ನಾನು ಬೇರೆ ಬೆಡ್ಶೀಟ್ ಶಾಲ್ ಏನೂ ತಗೊಂಡು ಹೋಗಿರ್ಲಿಲ್ಲ. ಇರೋ ಒಂದು ಜಾಕೆಟ್ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡೆ. ನಿದ್ದೆನೂ ಬರ್ಲಿಲ್ಲ. ಹಂಗೋ ಹಿಂಗೋ ರಾತ್ರಿನ ಕಳ್ಕೊಂಡೆ. ಬೆಳಗ್ಗೆ ಆಗೋಷ್ಟರಲ್ಲಿ ನಾವ್ ಎಲ್ರು ಕೂಡ ಮಂತ್ರಾಲಯ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ರೈಲ್ವೆ ಸ್ಟೇಷನ್ ಇಂದ ಆಚೆ ಬರ್ತಿದ್ದಂಗೆನೆ ನಮ್ಮೆಲ್ರಿಗೂ ಆಟೋ ಕಾಣುತ್ತೆ. ಅಲ್ಲಿ ಕೇಳ್ತಾರೆ, ನೀವು ಮಂತ್ರಾಲಯ ಟೆಂಪಲ್ ಹೋಗ್ಬೇಕಾ ಅಂತ. ನಾವು ಕೂಡ ಎಸ್ ಅಂತ ಹೇಳಿ ಆಟೋ ಹೊತ್ಕೊಂಡ್ವಿ. ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ ನಮ್ಮೆಲ್ರು ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯ ರೀಚ್ ಮಾಡ್ಸಕ್ಕೆ. ಅಲ್ಲಿಂದ ನಾವು ರೆಡಿಯಾಗಿ ಹೊರಟಿದ್ದೆ ಟೆಂಪಲ್ ಕಡೆಗೆ. ನಂಗಂತೂ ಇನ್ನೂ ಎಕ್ಸೈಟ್ಮೆಂಟ್ ತುಂಬಾನೇ ಜಾಸ್ತಿ ಆಯ್ತು, ಯಾಕಂದ್ರೆ ನಾನು ಇನ್ನೇನು ರಾಯರನ್ನ ನೋಡ್ತೀನಿ ಅಂತ. ಫಸ್ಟ್ ನಾವು ಹೊರಟಿದ್ದೆ ತುಂಗಭದ್ರಾ ನದಿಗೆ. ಯೂಶಲಿ ನಾವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಕೂಡ ದೇವ್ರನ್ನ ದರ್ಶನ ಮಾಡೋಕೆ ಮುಂಚೆ ನದಿ ಹತ್ರ ಹೋಗಿ ಕೈಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕೊಂಡು ಬರೋ ಅಭ್ಯಾಸ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ತಲೆ ಮೇಲೆ ನೀರು ಹಾಕೊಂಡು ಸೂರ್ಯಂಗೆ ಒಂದು ನಮಸ್ಕಾರ ಹೊಡೆದು ವಿ ವೆಂಟ್ ಟು ಕಲ್ಯಾಣಿ. ನಾವು ಹೋದಾಗ ಕಲ್ಯಾಣಿ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿತ್ತು. ಆದ್ರಿಂದ ನಾವು ಕೂಡ ಆಚೆನೆ ನಿಂತ್ಕೊಂಡು ಕಲ್ಯಾಣಿ ನೋಡ್ಕೊಂಡು ವೈಬ್ಸ್ ತಗೊಂಡು ದೇವಸ್ಥಾನ ಒಳಗೆ ಹೋದ್ವಿ. ದೇವಸ್ಥಾನ ಒಳಗೆ ಹೋಗ್ತಿದ್ದಂಗೆನೆ ನಂಗೆ ತುಂಬ ಪಾಸಿಟಿವ್ ವೈಬ್ಸ್ ಬಂತು. ಕ್ಯೂ ಇತ್ತು, ಬಟ್ ರಶ್ ಇರಲಿಲ್ಲ. ದೇವ್ರ ದರ್ಶನ ಕೂಡ ಬೇಗ ಆಯಿತು. ಇನ್ನೊಂದು ಖುಷಿ ವಿಷಯ ಏನಂತ ಅಂದರೆ, ದೇವ್ರ ಮುಂದೆ 1-2 ನಿಮಿಷ ನಿಂತು ಸಮಾಧಾನವಾಗಿ ಪ್ರಾರ್ಥನೆ ಮಾಡುವಂಥ ಅವಕಾಶ ಸಿಕ್ತು. ಅದಕ್ಕೆ ನಾನು ರಾಯರಿಗೆ ಥ್ಯಾಂಕ್ಸ್ ಹೇಳಿ, ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಬೃಂದಾವನ ಸುತ್ತ 3 ರೌಂಡ್ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ವಾಪಸ್ ಬಂದ್ವಿ. ಇಲ್ಲಿಂದ ನಾವು ಹೊರಟಿದ್ದು ಶ್ರೀನಿವಾಸ ದೇವಸ್ಥಾನಕ್ಕೆ. ತುಂಗಭದ್ರಾ ನದಿಯಿಂದ 500 ಮೀಟರ್ ನಡ್ಕೊಂಡು ಹೋದ್ರೆ ನಮಗೆ ಶ್ರೀನಿವಾಸ ಟೆಂಪಲ್ ಸಿಗುತ್ತೆ. ಅಲ್ಲಿ ಅರ್ಚಕರ ಮನೆ ಎಲ್ಲಿ ಅಂತ ಕೇಳಿದ್ರೆ ಅವ್ರು ತೋರಿಸ್ತಾರೆ. ನಾವಲ್ಲಿ ಹೋಗಿ ರಾಯರ ಪಾದರಕ್ಷೆಗಳನ್ನು ಕೂಡ ನೋಡಿ ಬರ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಪಂಚಮುಖಿಗೆ. ನಿಮಗೆ ಆಟೋ ಆರ್ ವ್ಯಾನ್ ಏನಾದರೂ ಸಿಗುತ್ತೆ. 150 ರೂಪಾಯಿ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಸೊ ನಾವು ವ್ಯಾನಲ್ಲಿ ಹೊರಟ್ವಿ. ನಮ್ಮನ್ನ ಫಸ್ಟ್ ಅವ್ರು ಕರ್ಕೊಂಡು ಹೋಗಿದ್ದು ಅಭಯಾಂಜನೇಯ ಟೆಂಪಲ್ಗೆ. ಇಲ್ಲಿ ನಾವು 32 ಇಂದ 33 ಫೀಟ್ ಉದ್ದ ಇರುವಂತಹ ಆಂಜನೇಯ ವಿಗ್ರಹವನ್ನ ನೋಡ್ಬೋದು. ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಬಿಚ್ಚಾಲೆಗೆ. ಇಲ್ಲಿ ರಾಯರು 12 ವರ್ಷ ಜಪ ತಪ ಮಾಡಿದ್ರಂತೆ. ಅಪ್ಪಣ್ಣಾಚಾರ್ಯರು ರಾಯರಿಗೆ ಅಂತಾನೆ ಏಕಶೀಲ ಬೃಂದಾವನ ಸ್ಥಾಪನೆ ಮಾಡುವ ಸ್ಥಳ ಕೂಡ ಇದೆ. ಇದನ್ನೆಲ್ಲ ನೋಡ್ಕೊಂಡು ಬಿಚ್ಚಾಲಮ್ಮನ ದರ್ಶನವನ್ನ ಮಾಡಿಕೊಂಡು ನದಿ ಹತ್ರ ಆಟ ಆಡ್ತಿದ್ದ ಕೋತಿಗಳ ಜೊತೆಗೂ ಕೂಡ ಮಾತುಕತೆ ಆಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ. ಅಪ್ಪಣ್ಣಾಚಾರ್ಯರು ರಾಯರಿಗಿಂತ 2 ವರ್ಷ ದೊಡ್ಡವರಾಗಿದ್ರು ಕೂಡ ರಾಯರನ್ನ ಅವರ ಪರಮ ಗುರುಗಳೆಂದು ಭಾವಿಸಿ ಸೇವೆ ಮಾಡಿದ್ರಂತೆ. ಹಾಗಾಗಿ ಅಪ್ಪಣ್ಣಾಚಾರ್ಯರು ರಾಯರಿಗೆ ಉತ್ತಮ ಶಿಷ್ಯರಾಗಿದ್ರು. ಸೊ ಇಲ್ಲಿ ರಾಯರು ವಾಸವಾಗಿದ್ದ ಸ್ಥಳ. ನಾವಿದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಪಂಚಮುಖಿಗೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರ ತಪಸ್ಸನ್ನು ಮೆಚ್ಚಿ ಆಂಜನೇಯ ಸ್ವಾಮಿ ಪಂಚಮುಖಿ ದರ್ಶನವನ್ನು ಕೊಟ್ಟಿದ್ರಂತೆ. ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಲಕ್ಷ್ಮೀ ಟೆಂಪಲ್ ಹೋಗಿ ಅಲ್ಲಿ ದೇವ್ರನ್ನ ನೋಡ್ಕೊಂಡು ಹೋಗೋಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತು. ಸಾಯಂಕಾಲ ಟೈಮ್ ದೇವಸ್ಥಾನ ಮುಂದೆ ಲೈಟಿಂಗ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ನೋಡಿಕೊಂಡು 7:30 ರಥೋತ್ಸವ ಸ್ಟಾರ್ಟ್ ಆಗೋದ್ರಿಂದ ರಥೋತ್ಸವ ನೋಡೋಕ್ಕೆ ದೇವಸ್ಥಾನ ಒಳಗೆ ಹೋದ್ವಿ. ಅಲ್ಲಿ ಮತ್ತೆ ಇನ್ನೊಂದ್ಸತಿ ರಾಯರ ದರ್ಶನವನ್ನು ಮಾಡಿಕೊಂಡು ರಥೋತ್ಸವದಲ್ಲಿ ಭಾಗಿಯಾಗಕ್ಕೆ ಹೊರಟ್ವಿ. ರಥೋತ್ಸವದಲ್ಲಿ ಏನಪ್ಪ ವಿಶೇಷ ಅಂದರೆ, ಪ್ರಹ್ಲಾದರನ್ನು 5 ರಥಗಳಲ್ಲಿ ಕೂರಿಸಿ ಪ್ರದಕ್ಷಿಣೆಗಳನ್ನು ಹಾಕ್ತಾರೆ. ಸೊ ಆ ಪ್ರದಕ್ಷಿಣೆಗಳಲ್ಲಿ ನಾವು ಕೂಡ ಭಾಗಿಯಾಗಿದ್ದು ಖುಷಿ ಆಯಿತು. ದೇವರ ಆರಾಧನೆ ಮಾಡಿಕೊಂಡು ಅಲ್ಲೆಲ್ಲ ಪೂಜೆಗಳನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಭೋಜನ ಶಾಲೆಗೆ. ಇಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಂಚ್ ಕೊಡ್ತಾರೆ. ಮತ್ತು ಸಾಯಂಕಾಲ 7:30 ಇಂದ 9 ಗಂಟೆವರೆಗೂ ಡಿನ್ನರ್ ಕೊಡ್ತಾರೆ. ನಾವು ಕೂಡ ಡಿನ್ನರ್ಗೆ ಹೊರಟ್ವಿ. ಪ್ರಸಾದ ಅಂತೂ ತುಂಬ ರುಚಿಯಾಗಿತ್ತು. ಫೈನಲಿ ಇದೆಲ್ಲ ಮುಗಿಸ್ಕೊಂಡು, ದೇವ್ರೆ ನಿಮ್ಮನ್ನು ನೋಡೋ ಭಾಗ್ಯ ಮತ್ತೆ ನಮಗೆ ಸಿಕ್ತಾಗ ಬಂದು ನಿಮ್ಮ ದರ್ಶನವನ್ನು ಮಾಡ್ತೀವಿ ಅಂತ ಕೇಳಿಕೊಂಡು ನಮ್ಮ ರಿಟರ್ನ್ ಟ್ರೈನ್ ಇದ್ದಿದ್ದರಿಂದ ವಾಪಸ್ ನಾವು ರೈಲ್ವೆ ಸ್ಟೇಷನ್ ಕಡೆ ಹೊರಟ್ವಿ. ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಯಿತು. ಥ್ಯಾಂಕ್ ಯು ಎವ್ರಿವನ್. ಆ್ಯಂಡ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಇದೇ ರೀತಿಯಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿ. ಬಾಯ್.